ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಿಚನ್ ಆರ್ಗನೈಸ್ ಮಾಡೋಕ್ಕೆ ಬೇಕಾಗಿರೋ ಕೆಲವು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೆ, ಅದ್ರ ಬಗ್ಗೆ ರಿವ್ಯೂನೂ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಆ ಕಿಚನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಕಿಚನ್ನ ಮೇಕ್ ಓವರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1 ಇಯರ್ ಕಿಚನ್ ಕಡೆ ಬಂದಿಲ್ಲ ಇಲ್ಲಿ ನಮ್ಮ ಮನೇಲಿ, ಬಿಕಾಸ್ ಬಾಣಂತನಕ್ಕೆ ಅಮ್ಮರ ಮನೆಗೆ ಹೋಗಿದ್ದೆ. ಸೊ ಅದರಿಂದ ಕಿಚನ್ ಪ್ರಾಡಕ್ಟ್ಸ್ ಎಲ್ಲ ಪ್ಲಾಸ್ಟಿಕ್ ಸಾಮಾನ್ಸು ಮತ್ತು ಯಾವುದು ಕ್ಲೀನ್ ಆಗಿಲ್ಲ. ಸ್ವಲ್ಪ ಓಲ್ಡ್ ಪ್ರಾಡಕ್ಟ್ಸ್ನೆಲ್ಲ ರಿಮೂವ್ ಮಾಡಿ ತಂದಿರೋ ಹೊಸ ಪ್ರಾಡಕ್ಟ್ಸ್ನೆಲ್ಲ ಅರೇಂಜ್ ಮಾಡಿ ಇಡುತ್ತಾ ಇದ್ದೀನಿ. ನೋಡಿದ್ರಲ್ಲ ಅಡುಗೆ ಮನೆ ಯಾವ ಸ್ಥಿತಿಗೆ ಬಂದಿದೆ ಅಂತ. ಸೊ ನಮ್ಮ ಹಸ್ಬೆಂಡ್ ಮೇಂಟೈನ್ ಮಾಡ್ತಾ ಇದ್ದಿದ್ದರಿಂದ ಏನೂ ಕ್ಲೀನ್ ಮಾಡಿಲ್ಲ. ಅವರು ಕೆಲಸಕ್ಕೂ ಹೋಗ್ಕೊಂಡು ಅಡುಗೆ ಅವರೇ ಸ್ವಲ್ಪ ಟೈಮ್ ಮಾಡ್ಕೋತಿದ್ರು. ಸೊ ಅದರಿಂದ ಪ್ರಾಡಕ್ಟ್ಸ್ ಎಲ್ಲ ಮಿಸ್ಪ್ಲೇಸ್ ಮಾಡಿದ್ದಾರೆ. ಸೊ ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡೋಣ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ನಾನು ಬಂದು ಆಲ್ಮೋಸ್ಟ್ 1 ಮಂತೇ ಆಯಿತು, ಬಟ್ ಆದರೂ ಡೀಪ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ. 2 ಮಕ್ಕಳು ಇರೋದ್ರಿಂದ ಮಾಡೋದು ಕಷ್ಟ ಆಗ್ತಿತ್ತು. ಇವತ್ತು ಒಂಚೂರು ಫ್ರೀ ಟೈಮ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ನಾವಿಲ್ಲಿ ಕೌಂಟರ್ ಟಾಪು, ಗ್ಯಾಸ್ ಒಲೆದು ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೆ ಇದನ್ನು ಬಂದಾಗಲೇ, ಬಟ್ ಆದರೂ ಇನ್ ಡೆಪ್ತ್ ಸೈಡ್ಸಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಸೇರಿತ್ತು. ಅದೆಲ್ಲ ಕ್ಲೀನಾಗಿ ಈ ಥರ ಚಾಕುಯಿಂದ ಶಾರ್ಪ್ ಐಟಮಿಂದ ತೆಗೆದ್ರೆ ಬರುತ್ತೆ. ಬರೀ ನಾರಲ್ಲೇ ಉಜ್ಜಿದ್ರೆ ಅದೆಲ್ಲ ಕ್ಲೀನ್ ಆಗಲ್ಲ. ಟೈಲ್ಸು ಅಷ್ಟೇ. ಸೊ ಅಡುಗೆ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಮನೆ ಹೊಸ್ತ ಕ್ಲೀನ್ ಮಾಡಿರ್ತೀವಿ, ಆದರೂ ಎಣ್ಣೆ ಜಿಡ್ಡು ಮಸಾಲೆದೆಲ್ಲ ಸ್ವಲ್ಪ ಎಗ್ರಿರುತ್ತೆ. ಗ್ಯಾಸ್ ಸ್ಟವ್ ವಾಲ್ಗೆ ತುಂಬ ಕ್ಲೋಸ್ ಆಗಿರೋದ್ರಿಂದ ಇದು ತುಂಬಾ ಗಲೀಜಾಗ್ತಾ ಇರುತ್ತೆ. ನಾನು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ನಾನಿಲ್ಲಿ ಮಾಮೂಲು ಪಾತ್ರೆ ಸೋಪಲ್ಲಿ ಹೋಗಲ್ಲ ಅಷ್ಟು ಈಸಿಯಾಗಿ ಅಂತ ಸರ್ಫ್ ಹಾಕೊಂಡು ಕ್ಲೀನ್ ಮಾಡಿದೆ ವಾಲ್ನೆಲ್ಲ. ಸೊ ನೆಕ್ಸ್ಟ್ ನಾವಿಲ್ಲಿ ಶೆಲ್ಫ್ ರ್ಯಾಕ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅಲ್ಲೂ ಅಷ್ಟೇ ತುಂಬಾ ಅಂಟಾಗಿತ್ತು 1 ಇಯರಿಂದ ಡೀಪ್ ಕ್ಲೀನ್ ಮಾಡದೇ ಇರೋದ್ರಿಂದ. ಸೊ ಎಲ್ಲ ಪ್ರಾಡಕ್ಟ್ಸು ತೆಗೆದು ಒಳಗಡೆನೂ ಒಂಚೂರು ಸರ್ಫ್ ನೀರಲ್ಲಿ ಹಾಕಿ ಕ್ಲೀನಾಗಿ ಒರೆಸಿ ಬಟ್ಟೆಲಿ, ಆಮೇಲೆ ಒಣ ಬಟ್ಟೆಯಲ್ಲೆಲ್ಲ ಉಜ್ಜಿದೆ. ಸ್ವಲ್ಪ ಹಳೇದಾಗಿದ್ದ ಕೊಳೆ ಎಲ್ಲ ಬಿಡ್ತು. ಸೊ ಪಾಪುನ ಮಲಗಿಸ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ, ಬಟ್ ಅಷ್ಟರಲ್ಲಿ ಅವನು ಎದ್ದುಬಿಟ್ಟ ಹಾಫ್ ಆನ್ ಅವರ್ಗೆಲ್ಲ. ತುಂಬ ಅಳ್ತಿದ್ದ ಅಂತ ನಾನು ಎತ್ಕೊಂಡಿದ್ದೀನಿ. ಇವಾಗ ಹೆಂಗಿದ್ರು ಮೇಲತ್ತಿ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಹಸ್ಬೆಂಡ್ ನಾನೇ ಮಾಡ್ತೀನಿ ಬಾ ಅಂತ ಅವರೇ ಮಾಡ್ಕೊತಿದ್ದಾರೆ. ನಮ್ಮ ಹಸ್ಬೆಂಡ್ ನನಗಿಂತ ಕ್ಲೀನು. ಅವ್ರು ಏನೇ ಕ್ಲೀನ್ ಮಾಡೋಕ್ಕೆ ಹೋದ್ರು ಫುಲ್ ಇನ್ ಡೀಟೇಲಾಗಿ ಕ್ಲೀನ್ ಮಾಡ್ತಾರೆ. ಮೇಲ್ಮೇಲೆ ಒರೆಸ್ಬಿಟ್ಟಂತೂ ಬಿಡಲ್ಲ. ಸೊ ಸೈಡಲ್ಲಿ ಒಂಚೂರು ಗಲೀಜಿದ್ರೂ ಅದನ್ನು ಮತ್ತೆ ಬ್ರಷ್ ಹಾಕಿ ಉಜ್ಜಿ ಸೊ ಕ್ಲೀನಾಗಿ ಮನೆ ಕ್ಲೀನ್ ಮಾಡ್ತಿದ್ದಾರೆ. ಸೊ ನಾವು ಒಂದೊಂದೇ ಪ್ರಾಡಕ್ಟ್ಸ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಬರ್ತಿದ್ರೆ ಇವನ್ನೆಲ್ಲ ಇನ್ನು ಗಲೀಜು ಮಾಡ್ಕೊತಾ ಬರ್ತಾವನೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗು ಮುಗೀತಿದೆ. ಸರ್ಫ್ ಹಾಕಿ ಕ್ಲೀನ್ ಮಾಡೋದು, ನೆಕ್ಸ್ಟ್ ಪ್ರಾಡಕ್ಟ್ಸ್ನೆಲ್ಲ ಪ್ಲೇಸ್ ಮಾಡೋದೇ ಇರೋದು. ಆದರೆ ಈ ಪಾಪುನ ಇಟ್ಕೊಂಡು ಪ್ರಾಡಕ್ಟ್ಸ್ ಇಡೋಷ್ಟರಲ್ಲಿ ಗ್ಲಾಸ್ ಐಟಮ್ಸ್ ಬೇರೆ ಎಲ್ಲ ನಾವು ಜೋಡಿಸೋಷ್ಟರಲ್ಲಿ ಅವ್ನು ಕಿತ್ಕೊತಾನೆ, ಇಲ್ಲ ಅಳಕ್ಕೆ ಶುರು ಮಾಡ್ತಾನೆ ಬೇಕೇ ಬೇಕು. ಸೊ ನಾನಿಲ್ಲಿ ಗ್ಲಾಸ್ ಪ್ರಾಡಕ್ಟ್ಸು ಕೆಳಗಿದ್ರೆ ಒಂದೊಂದು ಸಲ ಟಚ್ ಆಗಿ ಬೀಳುತ್ತೆ ಅಂತ ಇದು ರೇರಾಗಿ ಯೂಸ್ ಮಾಡ್ತೀವಲ್ಲ, ಮೇಲಿಡ್ತಾ ಇದ್ದೀನಿ ಮೇಲ್ಗಡೆ ಶೆಲ್ಫಲ್ಲಿ. ನೆಕ್ಸ್ಟು ರೆಗ್ಯುಲರಾಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ಕೆಳಗಡೆ ಶೆಲ್ಫಲ್ಲಿ ಇಡ್ತಾ ಇದ್ದೀನಿ. ಟೀ ಪೌಡರ್, ಕಾಫಿ ಪೌಡರ್, ಶುಗರ್, ಸೊ ಈ ಐಟಮ್ಸ್ನ ಇಲ್ಲಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ಸ್ಪೈಸಸ್ ಬಾಕ್ಸು. ಸೊ ಸ್ಪೈಸಸ್ ಬಾಕ್ಸನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಕೈಗೆ ಇಟ್ಕೋ ಥರ ಇಟ್ಕೊಂಡಿದ್ದೀನಿ. ಓಟ್ಸ್ ಡಬ್ಬಿ ಇನ್ನು ಕ್ಯಾಪ್ ಓಪನ್ ಆಗಿಲ್ಲ, ಅದರಿಂದ ಪ್ಲಾಸ್ಟಿಕ್ ಡಬ್ಬಿ ಹಾಗೆ ಇಟ್ಟಿದ್ದೀನಿ. ಟಾಪ್ ಶೆಲ್ಫಲ್ಲಿ ಟೀ ಕಪ್ಸ್ ಸ್ಟೋರ್ ಮಾಡಿದ್ದೀನಿ. ಇದ್ರ ಕೆಳಗಡೆ ಡ್ರೈ ಫ್ರೂಟ್ಸ್ ಡಬ್ಬಿ ಮತ್ತು ಕಾಳುಗಳೆಲ್ಲ ಸ್ಟೀಲ್ ಡಬ್ಬಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಅಂಜೂರದ ಡಬ್ಬಿ ಇಡ್ತಾ ಇದ್ದೀನಿ. ಈ ಅಂಜೂರನೂ ಅಷ್ಟೇ ನಾವೇನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಯಾವಾಗೋ ರೇರಾಗಿ ಯೂಸ್ ಮಾಡೋದು. ಸೊ ಅಂಜೂರದ ಡಬ್ಬಿನ ಈ ಕಡೆ ಹಿಂದೆ ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಕಿಚನ್ ಎಂಟ್ರಾದಾಗಲೇ ಎದುರುಗಡೆ ಕಾಣಿಸೋ ಒಂದು ಸ್ಮಾಲ್ ಸ್ಪೇಸ್ ಇದೆ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಪಿಂಗಾಣಿ ಐಟಮ್ಸು ಮತ್ತು ಗ್ಲಾಸ್ ಐಟಮ್ಸು ಈ ಥರದ್ದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ಅಟ್ರಾಕ್ಟಿವಾಗಿ ಕಾಣಿಸ್ಬೇಕಲ್ಲ ಫ್ರಂಟಲ್ಲಿ ಬಂದ ತಕ್ಷಣ. ನಮಗೂ ಕಿಚನ್ಗೆ ಬರೋಕ್ಕೆ ಚೆನ್ನಾಗಿದೆ ಅನಿಸ್ಬೇಕು, ಎಲ್ಲ ಗಲೀಜಾಗಿರಬಾರ್ದು. ಆದ್ದರಿಂದ ಇಲ್ಲಿ ಗ್ಲಾಸ್ ಜಾರ್ಸು ಮತ್ತು ಗ್ಲಾಸ್ ಬೌಲ್ಸು, ಪಿಂಗಾಣಿ ಐಟಮ್ಸು ಈ ಥರದನ್ನು ಇಲ್ಲಿ ಇಡ್ತಾ ಇದ್ದೀನಿ.
ಕೌಂಟರ್ ಟಾಪ್ ಕೆಳಗಡೆ ಇರೋ ಸ್ಪೇಸಲ್ಲಿ ನಾನು ಈ ಥರ ಸ್ಟೋರೇಜ್ ಐಟಮ್ಸ್ ಇಟ್ಟಿದ್ದೀನಿ. ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು, ಗೋಧಿ ಹಸಿಟ್ಟು ಮತ್ತು ಅಕ್ಕಿಗಳು ಇರೋಕ್ಕೆಲ್ಲ ಈ ಥರ ಡಬ್ಬಿ ಯೂಸ್ ಮಾಡಿ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಯನ್ನು ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ, ಸೊ ಅದರಿಂದ ಇದನ್ನು ಕೆಳಗಿಂದೆ ಇಟ್ಬಿಡ್ತೀನಿ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ, ಗ್ಯಾಸ್ ಬರ್ನಲ್ಲಿ ಕೆಳಗಡೆ ಇರೋ ಸ್ಟೋರೇಜ್ ಸ್ಪೇಸ್ ಇದನ್ನು ಅಷ್ಟೇ. ಇದು ಆಲ್ಮೋಸ್ಟ್ ಕ್ಲೀನಾಗೇ ಇತ್ತು. ಒಂದು ಸ್ವಲ್ಪ ಧೂಳಾಗಿತ್ತನ್ನು ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಏನಪ್ಪ ಈರುಳ್ಳಿ ಟೊಮೊಟೊ ಎಲ್ಲ ಕಬೋರ್ಡ್ ಒಳಗಿಟ್ಟು ಬಾಕ್ಸ್ ಹಾಕ್ಬಿಟ್ರೆ ವೆಟ್ ಆಗಿ ಹಾಳಾಗುತ್ತಲ್ಲ, ಎಲ್ಲಿ ಹಿಂಗಿಡ್ತಿದ್ದಾರೆ ಅಂದ್ಕೋಬೇಡಿ. ನಾನು ಯೂಶ್ವಲಿ ಅಡುಗೆ ಮನೆಯೆಲ್ಲ ಕೆಲಸ ಮುಗಿದ್ಮೇಲೆ ಕ್ಲೀನ್ ಮಾಡಿದ್ಮೇಲೆ ಡೋರ್ಸ್ ಓಪನ್ ಇಡ್ತೀನಿ, ಚೆನ್ನಾಗಿ ಗಾಳಿ ಆಡಲಿ ಅಂತ. ಸೊ ದಟ್ ಸ್ವಲ್ಪ ವೆಟ್ ಪಾತ್ರೆ ಇಟ್ಟಿದ್ರು ಅಥವಾ ಈ ಥರ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಸ್ವಲ್ಪ ಗಾಳಿ ಆಡುತ್ತೆ. ನೆಕ್ಸ್ಟು ರೇರಾಗಿ ಯೂಸ್ ಮಾಡೋದನ್ನೆಲ್ಲ ಈ ಕಡೆ ಶೆಲ್ಫಲ್ಲಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟು ಸ್ಟ್ರಾಸು. ಇದು ಕೈಗೆ ಇಟ್ಕಿದ್ರೆ ನನ್ನ ಮಗಳು ಯಾವಾಗಲೂ ತೊಗೊಂಡು ಅದರಲ್ಲೇ ನೀರು ಕುಡಿತಾಳೆ ಅಂತ ಅದು ಬರೀ ಜ್ಯೂಸ್ ಮಾಡಿದಾಗ ಮಾತ್ರ ಕೊಡ್ತೀನಿ, ಎಳ್ನೀರು ಜ್ಯೂಸು ಈ ಥರದಕ್ಕೆ. ಸೊ ಅದನ್ನು ಟಾಪಲ್ಲಿ ಇಡ್ತಾಯಿದ್ದೀನಿ. ಸ್ಪೂನ್ಸು ಅಷ್ಟೇ, ಇಲ್ಲಿ ಡ್ರಾಯರಲ್ಲೇ ಜಾಗ ಇತ್ತು, ಬಟ್ ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಗ್ಲಾಸಲ್ಲಿ ಹಾಕಿ ಇಡ್ತಿದ್ದೀನಿ. ನಾನು ಸ್ಟೀಲ್ ರ್ಯಾಕು 2 ಟೈರ್ದು ಬುಕ್ ಮಾಡಿದ್ದೆ. ಅದು ತುಂಬ ಚಿಕ್ಕದು ಬಂದಿದ್ದರಿಂದ ರಿಟರ್ನ್ ಮಾಡಿದ್ದೀನಿ. ಹೊಸ ಪ್ರಾಡಕ್ಟ್ ಬುಕ್ ಮಾಡಿದ್ದೀನಿ, ಬಟ್ ಅದು ತುಂಬ ಡೆಲಿವರಿ ಡಿಲೇ ಆಗಿದೆ. ಸೊ ಈ ಸ್ಟೂಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಲುಕ್ ಚೆನ್ನಾಗಿ ಬಂತು ಸ್ಟೂಲು. ಸೊ ಈ ಸ್ಟ್ಯಾಂಡಲ್ಲಿ ಆಯಿಲ್ ಬಾಟಲ್ಸ್, ಆಯಿಲ್ ಜಾರ್ಸು ಮತ್ತು ಉಪ್ಪಿನ ಗ್ಲಾಸ್ ಜಾರು ಎಲ್ಲ ಇಲ್ಲಿಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಲಿ ಅಂತ ಡೆಕೋರೇಷನ್ಗೆ ಒಂದು ಚಿಕ್ಕ ಪಾಟ್ ಇಟ್ಟಿದ್ದೀನಿ, ಆರ್ಟಿಫಿಷಿಯಲ್ ಪ್ಲಾಂಟು. ನೆಕ್ಸ್ಟ್ 3 ಸೆಟ್ಟದು ಗ್ಲಾಸ್ ಜಾರ್ ತಂದಿದೆ. ಸೊ ಅದರಲ್ಲಿ ಒಂದಕ್ಕೆ ಡ್ರೈ ಫ್ರೂಟ್ಸ್ ಫಿಲ್ ಮಾಡ್ತಾ ಇದ್ದೀನಿ. ಇನ್ನೊಂದು ಗ್ಲಾಸ್ ಜಾರ್ಗೆ ಜೀರಿಗೆ, ಮೆಣಸು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಂಡಿದೆ. ಸೊ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಗ್ಲಾಸಿಗೆ ಫಿಲ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಗ್ಲಾಸ್ ಜಾರ್ಗೆ ನಾನು ಸಾಸಿವೆನ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ತುಂಬಿಟ್ಟಿದ್ದೆ. ಸೊ ಸಾಸಿವೆ ಫಿಲ್ ಮಾಡ್ತಾ ಇದ್ದೀನಿ. ಈ ಗ್ಲಾಸ್ ಜಾರ್ಸ್ನು ನಾನು ಫ್ರಂಟಲ್ಲೇ ಇಡ್ತಿದ್ದೀನಿ, ಸೊ ದಟ್ ಇಲ್ಲಿ ಲೈಟ್ ಬಿಡೋಣ ಅಂದ್ಕೊಂಡಿದ್ದೀನಿ. ರೋಪ್ ಲೈಟ್ ಬಿಟ್ಟಾಗ ಒಳ್ಳೆ ಲುಕ್ ಬರುತ್ತೆ ಅನ್ನೋ ರೀಸನ್ಗೆ ಈ ಗ್ಲಾಸ್ ಜಾರ್ಸು. ಮತ್ತು ಅರಿಶಿನ ಪುಡಿ ಇಟ್ಟಿದ್ದ ಕಂಟೈನರು ಗ್ಲಾಸೇ ಆಗಿರೋದ್ರಿಂದ ಇದ್ರ ಜೊತೆಲೇ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಇಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಪಿಂಗಾಣಿ ಪ್ಲೇಟ್ ಇಟ್ಕೊಂಡಿದ್ನಲ್ಲ, ಅದು ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅದನ್ನು ಫ್ರಂಟಲ್ಲೇ ಇಟ್ಟಿದ್ದೀನಿ. ಸೊ ದಟ್ ಅದನ್ನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪನೇ ಇಟ್ಕೊಂಡಿರ್ತೀನಲ್ಲ, ಹೆವಿ ಕ್ವಾಂಟಿಟಿನ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿದ್ದೀವಿ. ಇದು ಅಡುಗೆ ಮಾಡಬೇಕಾದಾಗ ಚಿಕ್ಕದು ಅಲ್ಲೇ ತೊಗೊಳಕ್ಕೆ ಬೇಕಾಗುತ್ತೆ ಅಂತ ಅದನ್ನು ಇಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಫ್ರೂಟ್ಸು ಅಷ್ಟೇ, ಹಾಗೆ ಇಟ್ಟರೆ ಕವರಲ್ಲಿ ಹಾಳಾಗುತ್ತೆ. ಸೊ ಪ್ಲೇಟ್ಗೆಲ್ಲ ಹಾಕಿಟ್ರೆ ಸೊಳ್ಳೆಗಳು ಬರುತ್ತೆ ಅಂತೇಳಿ ಇದನ್ನು ತೊಗೊಂಡಿದ್ದೀವಿ. ಇದ್ರೊಳಗೆ ಫ್ರೂಟ್ಸ್ ಇಟ್ಟು ಹ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಗಾಳಿನೂ ಆಡುತ್ತೆ. ಸೊ ಏನು ಹುಳ ನೊಣ ಎಲ್ಲ ಜಾಸ್ತಿ ಬರೋಲ್ಲ. ನೆಕ್ಸ್ಟ್ ನಾನಿಲ್ಲಿ ಕುಟ್ಟಾಣಿನೂ ಅಷ್ಟೇ ಇಲ್ಲೇ ಫ್ರಂಟಲ್ಲೇ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪಕ್ಕದಲ್ಲೇ. ಮತ್ತು ಕಟ್ಟಿಂಗ್ ಬೋರ್ಡು ಈ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಹಿಂದೆನೇ ಇಟ್ಟಿದ್ದೀನಿ. ಸೊ ಇದಾಗಿತ್ತು ಫೈನಲ್ ಲುಕ್. ಸ್ವಲ್ಪ ಮಾಡ್ಯುಲೇಷನ್ ಮಾಡಿದ್ದೀನಿ ಅಷ್ಟೇ, ನಾನು ಇನ್ ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಮಕ್ಕಳಿರೋದ್ರಿಂದ ಎಲ್ಲ ಗಜಬಿಜಿ ಮಾಡ್ತಾರೆ. ಇನ್ನು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಮ್ಯೂಸಿಕ್ ಕೇಳೋದು ಅಂದರೆ ತುಂಬ ಇಷ್ಟ. ಸೊ ಅಡುಗೆ ಮಾಡಬೇಕಾದಾಗ ಇದು ಮ್ಯೂಸಿಕ್ ಹಾಕ್ಕೊಂಡಿರ್ತೀನಿ ಒಂದೊಂದ್ಸರಿ. ಅದರಿಂದ ಬ್ಲೂಟೂತ್ ಸ್ಪೀಕರ್ನ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಒಂದು ಥ್ರೆಡ್ ಇತ್ತು, ಅದರಲ್ಲಿ ಟೈ ಮಾಡಿ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಈ ವಿಡಿಯೋ ಮೇಲೆ ಲಿಂಕ್ ಬರುತ್ತೆ, ಈ ವಿಡಿಯೋ ರೆಫರ್ ಮಾಡಿ. ಸೊ ಏನಾದರೂ ಚೇಂಜಸ್ಸು ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.